ಏನು ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಡಿಸೆಂಬರ್ 19ನೇ ತಾರೀಕಿನಂದು ಕೋಗಿಲು ಫಕೀರ್ ಕಾಲೋನಿಯ ಬಡಾವಣೆಯಲ್ಲಿರುವಂತಹ ಆ ನಿರ್ಗತಿಕರ ಮೇಲೆ, ಬಡವರ ಮೇಲೆ ಬುಲ್ಡೋಸರ್ ಒಂದು ಸದ್ದು ಮಾಡಿತ್ತು. ಅದೇ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲ್ಲಿಯ ಸ್ಥಳೀಯ ಕಾರ್ಯಕರ್ತರು ಅದನ್ನ ಅಪೋಸ್ ಮಾಡಿ, ಅದನ್ನ ಆ ರೀತಿ ಆಗ್ಬಾರ್ದು, ಈ ದೌರ್ಜನ್ಯ ಆಗ್ಬಾರ್ದು ಅಂತೇಳಿ ಅಲ್ಲಿಗೆ ತಲುಪಿದಾಗ ಪೊಲೀಸ್ ಬಲವನ್ನ ಉಪಯೋಗಿಸಿಕೊಂಡು ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲಾಗಿತ್ತು. ಅದರ ನಂತರ ನಾವು ಸರ್ಕಾರಕ್ಕೆ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ವಿ. ಆಯ್ತು, ನಾವು ಬರೋದಿಲ್ಲ, ಆದ್ರೆ ಏನು ಹೈಕೋರ್ಟಿನ ಏನು ಸಿಟ್ಟಿಂಗ್ ಸೈಟೇಷನ್ಸ್ ಅನ್ನ ವೈಲೇಟ್ ಮಾಡಿಕೊಂಡು ಯೋಗಿ ಆದಿತ್ಯನಾಥ್ ರವರ ರೀತಿಯ ಬುಲ್ಡೋಸರ್ ಪೊಲಿಟಿಕ್ಸ್ ಅನ್ನ ನೀವು ಮಾಡಿದೀರಾ, ಇದಕ್ಕೆ ನಾವು ಖಂಡನೆ ವ್ಯಕ್ತಪಡಿಸಿ ಆ ನಿರಾಶ್ರಿತರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಹೇಳಿ ನಾವು ಟೈಮ್ ಕೊಟ್ಟಿದ್ವಿ. 8 ದಿನ ಆದ್ರೂ ಕೂಡ ಯಾವುದೇ ಸ್ಟೇಟ್ಮೆಂಟ್ ಸರ್ಕಾರದ ವತಿಯಿಂದ ಬರದೇ ಇದ್ದಾಗ ಡಿಸೆಂಬರ್ 27ನೇ ತಾರೀಕು ಇದನ್ನ ನಮ್ಮ ರಾಜ್ಯ ನಾಯಕರ ನಿಯೋಗ ಮತ್ತು ಜಿಲ್ಲಾ ನಾಯಕರ ನಿಯೋಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅವರ ಪರವಾಗಿ ಪ್ರತಿಭಟನೆಗೆ ನಾವು ಅಪ್ಲಿಕೇಶನ್ ಹಾಕ್ತೇವೆ. ನಮಗೆ ಪ್ರತಿಭಟನೆಗೆ ಅವಕಾಶ ನೀಡಲ್ಲ, ಬೇರೆ ಬೇರೆ ಕಾರಣ ನೀಡ್ತಾರೆ. ಆ ಸಂದರ್ಭದಲ್ಲಿ ಸರಿ ಪರವಾಗಿಲ್ಲ, ನಾವು ಕೋಗಿಲುಗೆ ಬರ್ತಾ ಇದ್ದೇವೆ, ಅಲ್ಲಿಯ ನಿರಾಶ್ರಿತ ಯಾರಿದ್ದಾರೆ ಅವರ ಅಹವಾಲನ್ನ ಕೇಳಬೇಕು ಅಂತೇಳಿ ಹೋಗ್ಬೇಕಾದ್ರೆ ಅಲ್ಲಿ ಸರಿಸುಮಾರು 10-15 ಮಾಧ್ಯಮ ಪ್ರತಿನಿಧಿಗಳು ಸೇರ್ತಾರೆ. ಆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅಲ್ಲಿಯ ಸಮಸ್ಯೆಯನ್ನ ನಾವು ಸರ್ಕಾರದ ಮುಂದೆ ಆಗ್ರಹವನ್ನ ಇಡಬೇಕಾದ್ರೆ ಅಲ್ಲೂ ಕೂಡ ಪೊಲೀಸ್ ಬಲವನ್ನ ಪ್ರಯೋಗಿಸಿ ನಮ್ಮ ಕಾರ್ಯಕರ್ತರನ್ನ ಮತ್ತೆ ಅರೆಸ್ಟ್ ಮಾಡ್ತಾರೆ. ಆಗ ನಾವು ಒಂದು ಸಂದೇಶವನ್ನು ಕೊಡ್ತೇವೆ, ಒಂದು ವೇಳೆ ನೀವು ಈ ನಿರಾಶ್ರಿತರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂದ್ರೆ ಈ ಹೋರಾಟವನ್ನ ನಾವು ರಾಜ್ಯದಾದ್ಯಂತ ಕೊಂಡು ಹೋಗ್ತೇವೆ ಅಂತ ಹೇಳ್ಬೇಕಾದ್ರೆ 1 ಗಂಟೆ ಒಳಗಾಗಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯನವರ ಒಂದು ಸ್ಟೇಟ್ಮೆಂಟ್ ಬರ್ತದೆ, ಒಂದು ಹೇಳಿಕೆ ಬರ್ತದೆ. ಆ ಹೇಳಿಕೆ ಏನಿತ್ತು ಅಂತ ಹೇಳಿದ್ರೆ, ಇಲ್ಲ ನಾವು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೇವೆ ಅಂತ ಹೇಳಿ. ನಮಗೆ ಆ ಹೇಳಿಕೆ ಮೇಲೆ ಭರವಸೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕಳೆದ 2.5 ವರ್ಷದಲ್ಲಿ SC ST OBC ಮೈನಾರಿಟಿಗಳಿಗೆ ದೊಡ್ಡ ದೊಡ್ಡ ಕ್ಯಾಡ್ಬೇರಿ ಚಾಕ್ಲೇಟ್ ಅನ್ನ ಕೊಟ್ಟಿದ್ದಾರೆ, ಹಲವಾರು ಬಿಸ್ಕೆಟ್ ಅನ್ನ ಕೊಟ್ಟಿದ್ದಾರೆ. ಹೇಳಿಕೆಗೆ ಮಾತ್ರ ಸೀಮಿತ ಆಗಿರ್ತದೆ. ಅದು ಇಂಪ್ಲಿಮೆಂಟ್ ಆಗೋವರಿಗೆ ನಾವು ಇದನ್ನ ಬಿಡೋದಿಲ್ಲ ಎಂಬಂತ ಸಂದೇಶವನ್ನು ನೀಡಬೇಕಾದ್ರೆ 2ನೇ ದಿನ ಹೌಸಿಂಗ್ ಮಿನಿಸ್ಟರ್ BZ ಜಮೀರ್ ಅಹಮದ್ ಖಾನ್ ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ರವರಿಗೆ ಅಲ್ಲಿಗೆ ವಿಸಿಟ್ ಮಾಡ್ತಾರೆ. ಅವರು ಕೂಡ ಹೇಳ್ತಾರೆ 1ನೇ ತಾರೀಕು ನಾವು ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿ. 1ನೇ ತಾರೀಕು ಹೋಗಿ ಇವತ್ತು 5ನೇ ತಾರೀಕು ಆಯ್ತು. ಇದುವರೆಗೆ ಆ ಗುಡ್ ನ್ಯೂಸ್ ಏನಂತ ರಾಜ್ಯದ ಜನರಿಗೆ ಗೊತ್ತಾಗ್ಲಿಲ್ಲ. ಆ ಕೋಗಿಲುವ ನಿರಾಶ್ರಿತರು ಇವತ್ತು ಕೂಡ ಬವಣೆಯಲ್ಲಿದ್ದಾರೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗಟ್ಟಿ ನಿರ್ಧಾರ ಮಾಡಿ ಈ ಪ್ರತಿಭಟನೆಯನ್ನ ರಾಜ್ಯದಾದ್ಯಂತ ನಾವು ಮಾಡಿದ್ದೇವೆ. ಎಲ್ಲಿಯವರೆಗೆ ಆ ನಿರಾಶ್ರಿತರಿಗೆ ಪರ್ಯಾಯ ವ್ಯವಸ್ಥೆಯನ್ನು ನೀವು ಕಲ್ಪಿಸೋದಿಲ್ಲ, ಈ ಹೋರಾಟದಿಂದ ನಾವು ಹಿಂದೆ ಸರಿಯೋದಿಲ್ಲ. ಯಾಕಂದ್ರೆ ಅವರು ಬಡವರು, ಅವರಿಗೆ ವಾಯ್ಸ್ ಇಲ್ಲ, ಅವರಿಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಅವರು ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಫಕೀರ್ ಕಾಲೋನಿ ಅಂತ ಹೇಳಿದ್ರೆ ಮಸೀದಿಗಳ ಮುಂದೆ, ದೇವಸ್ಥಾನಗಳ ಮುಂದೆ ಅವರಿಗೆ ಯಾರು ಮಾತನಾಡೋರು ಇಲ್ವಾ? ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವರ ಧ್ವನಿಯಾಗಿ ನಮ್ಮ ಧ್ವನಿಯನ್ನ ನಾವು ಎತ್ತಿದ್ದೇವೆ. ಎಲ್ಲಿಯವರೆಗೆ ಅವರು ಪರ್ಯಾಯ ವ್ಯವಸ್ಥೆ ನೀವು ಮಾಡೋದಿಲ್ಲ, ನಾವು ಈ ಹೋರಾಟದಿಂದ ಹಿಂದೆ ಸರಿಯಲ್ಲ. ಯಾವ ಮಟ್ಟದ ಹೋರಾಟಕ್ಕೂ ಕೂಡ ನಾವು ತಯಾರಾಗಿದ್ದೇವೆ. ಆದಷ್ಟು ಬೇಗ ನೀವು ಕೊಟ್ಟಿರುವಂತ ಭರವಸೆ ಈಡೇರಬೇಕು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ GBA ಅಧಿಕಾರಿಗಳು ಮತ್ತು ಹೌಸಿಂಗ್ ಅಧಿಕಾರಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಮಾಡಿ, ನೀವು 2 ದಿನ ಟೈಮ್ ಬೇಕಾ, 3 ದಿನ ಟೈಮ್ ಬೇಕಾ ತಗೊಳ್ಳಿ, ಅರ್ಜೆನ್ಸಿ ಮಾಡ್ಕೊಳ್ಬೇಡಿ. ಆದ್ರೆ ಅಲ್ಲಿರುವಂತ 30 ವರ್ಷದಿಂದ ವಾಸವಾಗಿರುವಂತ ನಿರಾಶ್ರಿತರಿಗೆ, ಆ ನಿವಾಸಿಗಳಿಗೆ ಬುಲ್ಡೋಸರ್ ಮುಖಾಂತರ ಏನು ನೀವು ಅವರ ಮನೆಗಳನ್ನ ಡೆಮಾಲಿಷ್ ಮಾಡಿದೀರಾ, ಇದು ಅಕ್ರಮ, ಇದು ಅನ್ಯಾಯ, ಇದು ಕಾನೂನನ್ನ ಉಲ್ಲಂಘಿಸಿ ನೀವು ಮಾಡಿರುವಂತದ್ದು. ಹಾಗಾಗಿ ಇದರ ಬಗ್ಗೆ ಕಾನೂನಾತ್ಮಕ ಹೋರಾಟವು ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ತದೆ. ಸದ್ಯದಲ್ಲೇ ಕೋರ್ಟಿನ ನೋಟಿಸ್ ಕೂಡ ಸರ್ಕಾರಕ್ಕೆ ಬರ್ಲಿಕ್ಕಿದೆ. ಅದು ನಾನು ಈಗಲೇ ಹೇಳೋದಿಲ್ಲ, ಅದು ಕೋರ್ಟ್ ನಲ್ಲಿ ಅಲ್ಲಿಂದ ಬಂದ ನಂತರ ನಿಮಗೆ ಗೊತ್ತಾಗ್ತದೆ. ಎಲ್ಲಿಯವರೆಗೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋಲ್ಲ, ನಾವು ಈ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ಸರ್, ಈಗ ಮೊದಲು ಕೊಡ್ತೀನಿ ಅಂತ ಹೇಳಿದಂತಹ ನಂಬರ್ಗಳು ಸುಮಾರು 200 ಮನೆಗಳು ಕೊಡ್ತೀನಿ ಅಂತ ಹೇಳಿ, ಅದನ್ನ ಈಗ ದಿನೇ ದಿನೇ ಕಡಿಮೆ ಮಾಡ್ಕೊಂಡು ಬರ್ತಿದ್ದಾರೆ. ಅಲ್ಲಿ ನಾನು ಸ್ವತಃ ಹೋದಾಗ್ಲೂ ಸಹ ಅದನ್ನ 40ಕ್ಕೆ ಇಳಿಸ್ಬಿಟ್ಟಿದ್ದಾರೆ ಅನ್ನೋ ಆತಂಕ ಸಹ ಎಲ್ಲರಲ್ಲೂ ಬಂದಿದೆ. ಸೊ ಇದಕ್ಕೆ ಕಾರಣ ಏನು? ಬಿಜೆಪಿ ಹಿಂದುತ್ವ ರಾಜಕಾರಣ, ಕಾಂಗ್ರೆಸ್ ಹಿಂದುತ್ವದ ರಾಜಕಾರಣಕ್ಕೆ ಮಣಿತಾ ಇದೆಯಾ? ಸಾಕಷ್ಟು ಜನರನ್ನ ಕೈ ಬಿಡುತ್ತಾ ಅಲ್ಲಿ ಅಂತ? ಸರ್, ಇದು ಏನಾಗಿದೆ ಅಂತ ಹೇಳಿದ್ರೆ, ಈ ಸಿದ್ದರಾಮಯ್ಯನವರ ಸರ್ಕಾರ ಬರಬೇಕಾದ್ರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಈ ಹಿಜಾಬ್ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಬ್ಯಾನ್ ನ ವಿಚಾರದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಏನಂದ್ರೆ, ಇವತ್ತಿಂದ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ವಸ್ತ್ರ ಸಂಹಿತೆ ಇಲ್ಲ, ಅವರವರು ಆ ರೀತಿಯಾಗಿ ವಸ್ತ್ರ ಸಂಹಿತೆ ಧರಿಸಲಿಕ್ಕೆ ಅವಕಾಶ ಇದೆ. 24 ಅವರ್ಸ್ ಅಲ್ಲಿ ಯೂಟರ್ನ್ ಹೊಡಿತಾರೆ. ಕಾರಣ ಏನಂತ ನೋಡ್ಬೇಕಾದ್ರೆ, ಅಲ್ಲಿ ಒಬ್ಬ ಪ್ರತಾಪ್ ಸಿಂಹ ಅಂತವನು ಅಥವಾ ಬಿಜೆಪಿ ಯಾರೋ ಬಂದು ಒಂದು ಕಮೆಂಟ್ ಮಾಡ್ತಾನೆ. ಈ ಬಿಜೆಪಿಯ IT ಸೆಲ್ಲಿಗೆ ಹೆದರುವಂತಹ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅನ್ನೋದು ಬಹಳ ದೊಡ್ಡ ದುರಂತ. ಇದು ಇಲ್ಲೂ ಕೂಡ ಅದೇ ಆಗಿರುವಂತದ್ದು. ಏನು ನೀವು ಹೇಳಿದ ಹಾಗೆ ಮೊದಲು ನಾವು 200ಗೆ ಕೊಡ್ತೀವಿ ಅಂತ ಹೇಳಿದ್ರು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಅಲ್ಲಿ R ಅಶೋಕ್ ಬರ್ತಾರೆ. R ಅಶೋಕ್ ಬಂದು
ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಅಲ್ಲಿ ಬಾಂಗ್ಲಾದೇಶಿಗರಿದ್ದಾರೆ ಅಂತ ಹೇಳಿ. ಅವ್ರು ಇರೋದೇ ಅದಕ್ಕೆ ಸರ್, ಅವರು ವಿಷ ಬೀಜವನ್ನ ಬಿತ್ತಲಿಕ್ಕೆ, ಹುಳಿಯನ್ನ ಹಿಂಡ್ಲಿಕ್ಕೆ ಇರುವಂತದ್ದು. ಅವರ ಒಂದು ಸ್ಟೇಟ್ಮೆಂಟ್ಗೆ ಹೆದರೋರು ನೀವು ರಾಜ್ಯ ನಡೆಸಲಿಕ್ಕೆ ಸಾಧ್ಯ ಉಂಟಾ? ಒಂದು ವೇಳೆ ಬಾಂಗ್ಲಾದೇಶಿಗಳು ಅಲ್ಲಿದ್ರೆ ಯಾರಿಗೆ ಪ್ರಶ್ನೆ ಮಾಡಬೇಕಾಗಿತ್ತು ಆರ್ ಅಶೋಕ್ ಅವರು? ಸೆಂಟರ್ ನಲ್ಲಿ ಅಧಿಕಾರದಲ್ಲಿರೋದು ಬಿಜೆಪಿ, ನರೇಂದ್ರ ಮೋದಿ, ಅಮಿತ್ ಶಾ ಹೋಮ್ ಮಿನಿಸ್ಟ್ರು, ಅವರ ರಾಜೀನಾಮೆ ಕೇಳ್ಬೇಕಾಗಿತ್ತಲ್ಲ. ಯಾಕಂದ್ರೆ ಬಾಂಗ್ಲಾದೇಶದಿಂದ ಕೋಗುಲಿಗೆ ಹೆಲಿಕಾಪ್ಟರ್ ಬಂದು ಇಳಿಲಿಕ್ಕೆ ಆಗಲ್ಲ ಅವರಿಗೆ. ಅಲ್ಲಿ BSF ಇದೆ, ಇಂಡಿಯನ್ ಆರ್ಮಿ ಇದೆ. ಅವ್ರು ಹೇಗೆ ಬಿಟ್ರು ಹಾಗಾದ್ರೆ? ಒಂದು ವೇಳೆ ಬಾಂಗ್ಲಾದೇಶಿಗಳು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ನ ಫೇಲ್ಯೂರ್. ಅದ್ರ ಬಗ್ಗೆ ಅವ್ರು ಮಾತಾಡಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಅಥವಾ ಸಿದ್ದರಾಮಯ್ಯನವರ ಸರ್ಕಾರ ಈ ಬಿಜೆಪಿಯ ಏನು ದ್ವೇಷ ರಾಜಕಾರಣಕ್ಕೆ ಹೆದರಿ ಈ ಸ್ಟೇಟ್ಮೆಂಟ್ ಇಂದ ಹಿಂದೆ ಸರಿಬಾರದು. ನಿಮಗೆ ನಾವು ಬೆಂಬಲವಾಗಿ ನಿಲ್ತೇವೆ, SDPI ನಿಮಗೆ ಬೆಂಬಲವಾಗಿ ನಿಲ್ಲುತ್ತೆ. ನೀವು ಯಾರಿಗೂ ಹೆದರಬೇಡಿ. ಆಸ್ ಪರ್ ಕಾನೂನು, ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ನೀವು ಕೆಲಸ ಮಾಡಿ ಅಂತ ಹೇಳಿ ನಾವು ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದೇವೆ. ನೀವು ಏನಕ್ಕೆ ಹೆದರ್ತಾ ಇದ್ದೀರಾ? ಏನಕ್ಕೆ ಹೆದರುವಂತ ಅವಶ್ಯಕತೆ ಇಲ್ಲ. ಆಸ್ ಪರ್ ಕಾನೂನು ಇಲ್ಲಿಗಲ್ ಆಗಿ ಏನ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನೀವು ಆಸ್ ಪರ್ ಕಾನೂನು ಮಾಡಿದ್ರೆ ಆರ್ ಅಶೋಕ್ ಬಾಯಿ ಮುಚ್ಕೊಂಡಿರ್ತಾರೆ, ಎಲ್ರು ಬಾಯಿ ಮುಚ್ಕೊಂಡಿರ್ತಾರೆ. ಹಾಗಾಗಿ ಇವರು ಅವರ ಹೇಳಿಕೆ, ಅವರ ರಾಜಕೀಯಕ್ಕಾಗಿ ಇವರು ಏನಾದ್ರೂ ಹಿಂದೆ ಸರಿತಾ ಇದಾರೆ ಅಂತ ನಮಗೆ ಸಂಶಯ ಕಾಡ್ತಾ ಇದೆ ಸರ್.